ಹಾಯ್ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಸ್ವಲ್ಪ ಬೆಡ್ರೂಮ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ವಾರ್ಡ್ರೋಬ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಎಲ್ಲ ಮೆಸ್ಸಿ ಆಗಿತ್ತು ಬಟ್ಟೆಗಳೆಲ್ಲ. ಸೊ ಹಾಗಾಗಿ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನಾವಿರೋ ಜಾಗನ ಎಷ್ಟು ನೀಟಾಗಿ ಮಾಡಿಕೊತೀವೋ ಅಷ್ಟು ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ ಕಣ್ರಿ. ಅಷ್ಟೇ ಪಾಸಿಟಿವ್ ಥಾಟ್ಸ್ ಕೂಡ ಇರುತ್ತೆ, ನೆಗೆಟಿವ್ ಥಾಟ್ಸ್ ಬರೋದಿಲ್ಲ. ನಮ್ಮ ಮೈಂಡಲ್ಲಿ ಯಾವಾಗ ನೆಗೆಟಿವ್ ಥಾಟ್ಸ್ ಬರೋದಿಲ್ವೋ ಆವಾಗ ನಮ್ಮ ಲೈಫಲ್ಲಿ ಸ್ವಲ್ಪ ನೆಮ್ಮದಿ ಅನ್ನೋದಿರುತ್ತೆ, ಎಲ್ಲ ಒಳ್ಳೇದಾಗ್ತಾ ಇರುತ್ತೆ. ಸೊ ನನಗಂತೂ ನಾನಿರೋ ಜಾಗನ ತುಂಬಾ ನೀಟಾಗಿ ಮಾಡ್ಕೊತೀನಿ. ನನಗೆ ನೀಟಾಗಿ ಇರೋದಂದ್ರೇ ಇಷ್ಟ. ಮನೆ ಆಗಲಿ, ನಾವಾಗಲಿ, ಮನಸ್ಸಾಗಲಿ ಯಾವಾಗ ಶುದ್ಧವಾಗಿ ಪಾಸಿಟಿವ್ ನೀಟಾಗಿರುತ್ತೋ ನಮ್ಮ ಲೈಫು ಒಂದು ರೀತಿಲಿ ಒಳ್ಳೆ ರೀತಿಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವೇ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಮೈಂಡಲ್ಲಿ ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡ್ಕೊತಾ ಇದ್ದರೆ ನಮ್ಮ ಮನಸ್ಸೇನು ನೆಮ್ಮದಿಯಾಗಿರಲ್ಲ. ನಮ್ಮ ಮನಸ್ಸೇ ನೆಮ್ಮದಿಯಾಗಿಲ್ಲ ಅಂದರೆ ನಾವು ಮಾಡೋ ಕೆಲಸ ತಾನೇ ಹೇಗೆ ನಮಗೆ ರಿಸಲ್ಟ್ ಕೊಡುತ್ತೆ ಹೇಳಿ, ಒಳ್ಳೆ ರೀತಿಲಿ ಹೇಗೆ ನಮಗೆ ಜೀವನ ಕೊಡುತ್ತೆ ಅಲ್ವಾ. ಫಸ್ಟು ನಮ್ಮ ಮನಸ್ಸನ್ನು ನಾವು ಒಳ್ಳೆ ರೀತಿಲಿ ಇಟ್ಕೋಬೇಕು, ಒಳ್ಳೆ ಯೋಚನೆಗಳನ್ನೇ ಮಾಡ್ತಾ ಇರಬೇಕು. ಜೀವನ ಇರೋದೊಂದು ಜೀವನ, ಇವತ್ತಿದ್ದವ್ರು ನಾಳೆ ಇರ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ನಾವು ಇವತ್ತಿನ ನಾವು ಎಷ್ಟು ಪಾಸಿಟಿವ್ ಯೋಚನೆ ಮಾಡಿಕೊಂಡು ಎಷ್ಟು ಒಳ್ಳೆ ರೀತಿಲಿ ಜೀವನ ಮಾಡ್ತೀವೋ ಅದೇ ನಮ್ಮ ಜೀವನ ಆಗಿರುತ್ತೆ. ಹಾಗಂತ ಕೆಟ್ಟ ದಿನಗಳೇನು ಒಂದು ಲೈಫಲ್ಲಿ ಬರೋದೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಎಲ್ಲರ ಲೈಫಲ್ಲೂ ಕೆಟ್ಟ ದಿನಗಳು ಬಂದೇ ಬರುತ್ತೆ. ಕೆಟ್ಟ ಒಂದು ಸಿಚುವೇಶನ್ ಅನ್ನೋದು, ಪರಿಸ್ಥಿತಿ ಅನ್ನೋದು ಬಂದೇ ಬರುತ್ತೆ. ಆ ಪರಿಸ್ಥಿತಿನೂ ನಾವು ಪಾಸಿಟಿವ್ ತೊಗೊಂಡು ಯಾವ ರೀತಿ ನಾವು ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ಆ ಕೆಟ್ಟ ಪರಿಸ್ಥಿತಿನ ನಾವು ಕೆಟ್ಟ ರೀತಿಯಲ್ಲೇ ಯೋಚನೆ ಮಾಡಿಕೊಂಡು ಕೆಟ್ಟ ನಿರ್ಧಾರಗಳನ್ನೇ ತೊಗೊಂಡ್ರೆ ನಮ್ಮ ಲೈಫು ಕೂಡ ಹಾಳಾಗುತ್ತೆ. ಆ ಕೆಟ್ಟ ಪರಿಸ್ಥಿತಿನೂ ಕೂಡ ನಾವು ಪಾಸಿಟಿವ್ ತೊಗೊಂಡು ಇವತ್ತಿರೋ ಅಂಥ ಪರಿಸ್ಥಿತಿ ನಾಳೆ ಇರೋದಿಲ್ಲ, ನಾಳೆ ಒಳ್ಳೆ ದಿನಗಳು ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟಿಂದ ಪಾಸಿಟಿವ್ ತೊಗೊಂಡು ಫೇಸ್ ಮಾಡಿ ಅದರಿಂದ ಕೆಟ್ಟ ದಿನಗಳಲ್ಲಿ ಏನಾದ್ರು ಕಲಿಯೋ ಅಂಥದ್ದು ಇರುತ್ತೆ. ಸೊ ಆ ಪಾಠಗಳನ್ನ ಕಲ್ತ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಹೋದರೆ ನಮ್ಮ ಲೈಫ್ ಸಖತ್ತಾಗಿರುತ್ತೆ ಕಣ್ರಿ. ಸೊ ನಾವಿರೋವಂಥ ಜಾಗನ ಎಷ್ಟು ನೀಟಾಗಿ ಮಾಡಿಕೊತೀವೋ ಅಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಯಾವಾಗಲೂ ಮನೆ ನೀಟಾಗಿ ಮಡಿಕೊಳ್ತೀನಿ. ಹಾಗಂತ ಓವರ್ ನೀಟ್ನೆಸ್ ಏನು ಬೇಕಾಗಲ್ಲ. ಒಬ್ಬೊಬ್ಬರು 5 ನಿಮಿಷಕ್ಕೂ ತೊಳಿತೀನಿ ಬಳಿತೀನಿ ಅಂತಾರೆ. ಸೊ ಆ ಥರ ಓವರಾಗಿ ನೀಟ್ನೆಸ್ ಏನು ಬೇಕಾಗಲ್ಲ. ಗಲೀಜಾಗಿದೆ, ಮೆಸ್ಸಿ ಆಗಿದೆ ಅಂದಾಗ ಅದನ್ನು ನೀಟಾಗಿ ಮಾಡಿಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಾವಿರೋವಂಥ ಜಾಗ, ನಮ್ಮ ಸುತ್ತಮುತ್ತ ವಾತಾವರಣ ನೀಟಾಗಿರೋದ್ರಿಂದ ನಮಗೆ ಒಳ್ಳೆಯದೇನೆ ಅಲ್ವಾ. ಲೈಫಲ್ಲಿ ಹೊಸ ಥರನ ಕಲಿತಾ ಇರಬೇಕು. ಈಗ ನಾವು ಹಿಂಗಿದ್ದೀವಿ, ಹಿಂಗೇ ಇರ್ತೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಸೊ ಜೀವನದಲ್ಲಿ ಒಬ್ಬ ಮನುಷ್ಯ ಹುಟ್ದಾಗಿಂದ ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ. ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ಕಲಿಯೋದಿದ್ದೇ ಇರುತ್ತೆ. ಅದು ವಯಸ್ಸು ಮೇಲೆ ಡಿಪೆಂಡ್ ಆಗೋದಿಲ್ಲ, ಜೀವನದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಜೀವನದಲ್ಲಿ ಸಿಗುವಂಥ ಕಲಿಯುವಂಥ ಪಾಠಗಳನ್ನ ಕಲ್ತ್ಕೊಂಡು ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನನ ನಡೆಸ್ಕೊಂಡು ಹೋಗ್ತಾ ಇರಬೇಕು. ದೇವ್ರು ಎಲ್ಲಿವರೆಗೂ ನಡೆಸ್ಕೊಂಡು ಹೋಗ್ತಾ ಇರ್ತಾನೋ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ಬಿಟ್ಟು ಬೇರೆ ಎಲ್ಲ ಯೋಚನೆಗಳು ಯಾಕೆ ಹೇಳ್ರಿ. ದೇವ್ರು ನಮ್ಮ ಜೀವನಕ್ಕೆ ಏನು ಕೊಟ್ಟಿರ್ತಾನೋ ಅದನ್ನು ಒಪ್ಕೋಬೇಕು ಮನಸಾರೆ, ಅದನ್ನು ಒಪ್ಕೊಂಡು ಜೀವನ ಮಾಡಬೇಕು. ಅದನ್ನು ಬಿಟ್ಟು ನಮ್ಮ ಜೀವನದಲ್ಲಿ ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಅಯ್ಯೋ ಜೀವನನೇ ಇಲ್ವೇನಪ್ಪ, ಅದಿಲ್ಲ ಅಂದರೆ ಜೀವನನೇ ಇಲ್ಲ ಅನ್ನೋ ರೀತಿಲಿ ಮೈಂಡಿಗೆ ಹಾಕ್ಕೊಂಡು ಅದನ್ನೇ ಯೋಚನೆ ಮಾಡಿಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಹೇಳಿ. ಮತ್ತೆ ನಮಗೆ ಈ ಜೀವನ ಸಿಗುತ್ತಾ ಹೇಳಿ. ಇರೋವಷ್ಟು ದಿವಸ ನಾವು ಜೀವಂತವಾಗಿ ಏನು ಇರ್ತೀವಿ ಅದಷ್ಟೇ ನಮ್ಮ ಜೀವನ ಇರುತ್ತೆ. ಇದು ಒಂದು ಸಣ್ಣ ಒಂದು ನೀತಿ ಪಾಠ. ಇದೇ ರೀತಿಲಿ ನಾನು ಲೈಫ್ನ ತಗೊಳ್ಳೋ ಅಂಥದ್ದು. ಸೊ ಈ ಥರ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ನೀಟ್ನೆಸ್ಸಿಂದ ಎಷ್ಟು ನಮ್ಮ ಜೀವನ ಬದಲಾವಣೆ ಆಗುತ್ತೆ, ಹಾಗೆ ನಮ್ಮ ಥಾಟ್ಸ್ ಕೂಡ ಹೇಗೆ ಬದಲಾವಣೆ ಆಗುತ್ತೆ, ಹೇಗೆ ಮಾಡ್ಕೋಬೋದು ಅನ್ನೋದು ಒಂದು ಮೋಟಿವೇಶ್ನಲ್ ಸ್ಪೀಚ್ ಅಷ್ಟೇ. ಮತ್ತು ವಾರ್ಡ್ರೋಬಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗೆದು ನೀಟಾಗೆಲ್ಲ ಒಂದೊಂದೇ ಸ್ಟೆಪ್ ತಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ, ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಬಟ್ಟೆಗಳನ್ನ ನೀಟಾಗಿ ಜೋಡಿಸ್ಕೊಂಡ್ರೆ ನಾವು ಈಗ ಅಂಗಡಿಗೆ ಹೋಗಕ್ಕೆ ಹೊರಡ್ತೀವಿ ಅಂದ್ಕೊಳ್ಳಿ, ಆಗ ಸಡನ್ನಾಗಿ ಬಟ್ಟೆಗಳು ನಮ್ಗೆ ನೋಡಿದ ತಕ್ಷಣ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ನೋಡಿದ ತಕ್ಷಣ ತೊಗೊಂಡು ನಮ್ಗೆ ಯಾವ್ದು ಬೇಕು ಅಂತ ಹಾಕ್ಕೊಂಡು ಹೋಗ್ಬೋದು. ಹರಿಬರಿಲಿದ್ದಾಗ, ಅರ್ಜೆಂಟಲ್ಲಿದ್ದಾಗ, ಕೆಲ್ಸಕ್ಕೆ ಹೋಗೋರಿದ್ದಾಗ ಅವರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಒಂದು ಬಟ್ಟೆ ಸಿಕ್ಕರೆ ಇನ್ನೊಂದು ಬಟ್ಟೆ ಸಿಗೋಲ್ಲ. ಆ ಥರ ಮೆಸ್ಸಿಯಾಗಿ ಇಟ್ಕೊಳ್ಳೋದಕ್ಕಿಂತ ಈ ಥರ ನೀಟಾಗಿ ಆರ್ಗನೈಸ್ ಮಾಡ್ಕೊಂಬಿಟ್ರೆ ಬಟ್ಟೆ ಹಾಕ್ಕೊಳ್ಳುವಾಗ್ಲೂ ಖುಷಿ ಆಗುತ್ತೆ. ಒಂದು ರೀತಿಲಿ ನೋಡಿದ ತಕ್ಷಣ ಯಾವ ಬಟ್ಟೆ ಬೇಕು ಅಂತ ಚೂಸ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬಿಡ್ಬೋದು. ಕೆಲವೊಂದು ಬಟ್ಟೆಗಳು ತುಂಬ ಟೈಟ್ ಆಗೋ ಅಂಥವು, ಅಂದರೆ ಹಾಕ್ಕೊಳ್ದೆ ಇಲ್ಲದೇ ಇರೋ ಅಂಥ ಬಟ್ಟೆಗಳೆಲ್ಲ ಇದ್ದು ಅದನ್ನೆಲ್ಲ ಮಡಿಕೊಂಡ್ರೆ ಸುಮ್ಮನೆ ಜಾಗ ಇಕ್ಕಟ್ಟು ಅನಿಸುತ್ತೆ ಅಂದ್ಬಿಟ್ಟು ಅದನ್ನು ಎಲ್ಲ ತೆಗ್ದಾಕ್ಬಿಟ್ಟು ನಾವು ಯೂಸ್ ಮಾಡೋ ಅಂಥವು ಚೆನ್ನಾಗಿರೋ ಅಂಥ ಬಟ್ಟೆಗಳನ್ನಷ್ಟೇ ನಾನು ಜೋಡಿಸ್ಕೊತಾ ಇದ್ದೀನಿ.
ಮಧ್ಯೆ ಮಧ್ಯೆ ಸ್ಕೂಬಿ ಬೇರೆ ಡಿಸ್ಟರ್ಬ್ ಮಾಡ್ತಾಯಿದ್ದ. ಅವ್ನು ಬೇರೆ ಮುದ್ದು ಮಾಡಿಕೊಂಡು ಆಟ ಆಡಿಸ್ಕೊಂಡು ನಾನು ಕೆಲಸಗಳನ್ನ ಮಾಡ್ಕೊತಾ ಇರ್ತೀನಿ. ಡೈಲಿ ರುಟೀನಲ್ಲಿ ಇದ್ದೇ ಇರುತ್ತೆ. ಅವ್ನ ಡಿಸ್ಟರ್ಬೆನ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಅದನ್ನೇ ನಾನು ಬೇಜಾರು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಇಷ್ಟಪಟ್ಟು ಸಾಕೊಂಡಿರೋದ್ರಿಂದ ಬೇಜಾರು ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಸೊ ಅವನ್ನ ಮುದ್ದು ಮಾಡಿಕೊಂಡು ಆಟ ಆಡಿಸ್ಕೊಂಡು ನಾನು ದಿನನಿತ್ಯ ಕೆಲಸಗಳನ್ನ ನಾನು ಮಾಡ್ಕೊತೀನಿ. ಯುಗಾದಿ ಹಬ್ಬಕ್ಕೆ ತಂದಂಥ ಬಟ್ಟೆಗಳು ಕೂಡ ಹಾಗೇ ಇದ್ದು ಬ್ಯಾಗಲ್ಲೇ. ಸೊ ಅದನ್ನು ಕೂಡ ನಾನು ಟ್ಯಾಗೆಲ್ಲ ತೆಗೆದು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಎಲ್ಲ ಬಟ್ಟೆಗಳನ್ನ ಜೋಡಿಸಿದ ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ, ನೀಟಾಗಿ ಕಾಣಿಸ್ತಾ ಇದೆ. ನಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಹೋಗ್ಬೋದು ತೊಗೊಂಡು. ಇನ್ನು ತೊಗೊಳ್ತೀವಲ್ಲ ಆಗ್ಲೂ ಮೆಸ್ಸಿ ಮಾಡೋಕ್ಕೆ ಹೋಗ್ಬಾರ್ದು. ಅದೇ ನೀಟ್ನೆಸ್ಸೇ ಮೇಂಟೈನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ಲಾಗು. ಮತ್ತೆ ಸಿಗೋಣ ಹೊಸ ಲಾಗ್ ಜೊತೆಗೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ.